RI ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆ ಸಿಂಧೂ ನದಿಯ ಒಪ್ಪಂದ. ಸಿಂಧೂ ನದಿಯ ಒಪ್ಪಂದವು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಏರ್ಪಟ್ಟಿರುತ್ತದೆ. ಸಿಂಧೂ ನದಿಯು ಏಷ್ಯಾದ ಅತ್ಯಂತ ಪ್ರಮುಖ ನದಿಗಳಲ್ಲಿ ಒಂದಾಗಿದೆ. ಇದು ಟಿಬೆಟ್ನ ಕೈಲಾಸ ಪರ್ವತದಲ್ಲಿ ಹುಟ್ಟಿ ಸುಮಾರು 3180 ಕಿಲೋಮೀಟರ್ ದೂರ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಸಿಂಧೂ ನದಿಯು ಭಾರತದಲ್ಲಿ ಕೇವಲ 709 ಕಿಲೋಮೀಟರ್ ಮಾತ್ರ ಹರಿಯುತ್ತದೆ. ಸಿಂಧೂ ನದಿಯ ಪ್ರಮುಖ ಉಪನದಿಗಳಾದ ಜೀಲಂ, ಚೀನಾಬ್, ರಾವಿ, ಬಿಯಾಸ್, ಸಟ್ಲೆಜ್ ನದಿಗಳು ಸಿಂಧೂ ನದಿಯ ಉಪನದಿಗಳು. ಸಿಂಧೂ ನದಿಯ ಒಪ್ಪಂದ ಏರ್ಪಟ್ಟಿದ್ದು ಅಂದರೆ 1960 ಸೆಪ್ಟೆಂಬರ್ 19ರಂದು ಏರ್ಪಟ್ಟಿತು. ಈ ಒಪ್ಪಂದ ವಿಶ್ವ ಬ್ಯಾಂಕಿನ ಮಧ್ಯಸ್ಥಿಕೆ. ವಿಶ್ವ ಬ್ಯಾಂಕ್ ಸ್ಥಾಪನೆಯಾಗಿದ್ದು 1944ರಲ್ಲಿ ವಿಶ್ವ ಬ್ಯಾಂಕ್ ಸ್ಥಾಪನೆಯಾಯಿತು. ಈ ಒಪ್ಪಂದವು ಭಾರತದ ಪ್ರಧಾನಿ ಜವಾಹರ್ಲಾಲ್ ನೆಹರು ಮತ್ತು ಪಾಕಿಸ್ತಾನದ ಪ್ರಧಾನಿ ಅಯೂಬ್ ಖಾನ್ ಮಧ್ಯೆ ನಡೆಯಿತು. ಈ ಒಪ್ಪಂದದ ಪ್ರಕಾರ ಸಿಂಧೂ ನದಿಯ ಉಪನದಿಗಳಾದ ಸಿಂಧೂ, ಜೇಲಂ, ಚೀನಾಬ್ ನೀರು ಪಾಕಿಸ್ತಾನಕ್ಕೆ ಸೇರಿದ್ದು, ರಾವಿ, ಬಿಯಾಸ್, ಸಟ್ಲೆಜ್ ನದಿಯ ನೀರು ಭಾರತಕ್ಕೆ ಸೇರಿತು ಎಂದು ಈ ಒಪ್ಪಂದವು ಏರ್ಪಟ್ಟಿತು.